ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ನಮ್ಮ ಹಾಸನದ ದೇವಮ್ಮ ಬಡಾವಣೆಯ ದೇವಮ್ಮ ದೇವಸ್ಥಾನ ಹಾಗೆ ಈಶ್ವರ ದೇವಸ್ಥಾನದ ಜಾತ್ರೆ ನಡೀತಾ ಇದೆ. ಈ ಜಾತ್ರೆಯ ಸಲುವಾಗಿ ಲೈಟಿಂಗ್ಸ್ ಅನ್ನ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಹೇಗಿದೆ ಲೈಟಿಂಗ್ಸ್ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನೋಡೋರಂತೆ. ಸ್ನೇಹಿತರೆ, ಇಲ್ಲಿ ಈಶ್ವರ ದೇವಸ್ಥಾನ ಇದೆ ಕೋರ್ಟ್ ಪಕ್ಕ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅನ್ನ ಹಾಕಿದ್ದಾರೆ ನೋಡಿ. ಮರಕ್ಕೆಲ್ಲ ಈ ರೀತಿ ಲೈಟ್ ಹಾಕಿದ್ದಾರೆ. ಮಲ್ಲೇಶ್ವರ ಸ್ವಾಮಿ. ಗರ್ಭಗುಡಿನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರು ನೋಡ್ಬೋದು. ಬೆಳಗ್ಗೆ ಎಲ್ಲ ಪೂಜೆ ಆಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹೋಮ ಆಗಿದೆ ನೋಡಿ. ನಮಸ್ತೆ ಮೇಡಮ್. ಹಾಸನ ನಗರದಲ್ಲಿರುವ ಚನ್ನಪಟ್ಟಣ ಬಡಾವಣೆಯಲ್ಲಿ ದಿನಾಂಕ 5, 6, 7, 8ರಂದು ದ್ಯಾವಮ್ಮ ಪರಿವಾರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮತ್ತು ಬಂಡಿ ಉತ್ಸವವನ್ನು ಏರ್ಪಡಿಸಲಾಗಿದೆ. ಈ ಕಳೆದ 2 ದಿನಗಳಿಂದ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆದಿರುತ್ತದೆ. ನಾಳೆ ಬಂಡಿ ಉತ್ಸವ ಮತ್ತು ಕೆಂಡೋತ್ಸವ ಜರುಗುವುದರಿಂದ ಮತ್ತು ಪಟಾಕಿ ಎಲ್ಲ ಕಲಾ ತಂಡಗಳಿಂದ ನಾಳೆ ವಿಜೃಂಭಣೆಯಿಂದ ಜಾತ್ರಾ ಉತ್ಸವವನ್ನು ನೆರವೇರಿಸಲಾಗುತ್ತದೆ. ರಾತ್ರಿ ನಾಳೆ 2 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಉತ್ಸವ ನಡೆಯುತ್ತದೆ. ಸ್ನೇಹಿತರೆ, ರೋಡ್ಗೆಲ್ಲ ಯಾವ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂದ್ಬಿಟ್ಟು ಇವಾಗ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಆಂಜನೇಯಂದು ಒಂದು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಸರ್ಕಲ್. ಲೈಟಿಂಗ್ಸ್ ಎಲ್ಲ ತೋರ್ಸಕ್ಕೆ ಎಫರ್ಟ್ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ದೇವಮ್ಮ ಟೆಂಪಲ್ ಹತ್ರ ಬಂದಿದ್ದೀನಿ. ಯಾವ ರೀತಿ ಇದೆ ಅಂತ ಬನ್ನಿ ನೋಡೋಣ. ಲೈಟಿಂಗ್ ಅಂತೂ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಫ್ಲವರ್ ಡೆಕೋರೇಷನ್ನು ಅಷ್ಟೇ. ನಾಳೆ ಸಂಜೆ ಕೆಂಡೋತ್ಸವ ಅಂತೆ. ಚೆನ್ನಾಗಿದೆ ಅರೇಂಜ್ಮೆಂಟ್ ಎಲ್ಲ. ಖುಷಿ ಆಗ್ತಿದೆ ನೋಡಿ. ನೀವೀಗ ನೋಡ್ತಾ ಇರೋದು ಕರಿಬೀರೇಶ್ವರ ಸ್ವಾಮಿ. ಗರ್ಭಗುಡಿಯಲ್ಲಿ ದೇವರನ್ನ ನೋಡ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ದೇವಮ್ಮ ದೇವರು, ಚನ್ನಪಟ್ಟಣ ಊರಿನ ಗ್ರಾಮ ದೇವತೆ. ಮತ್ತು ಇದು ವೀರಭದ್ರೇಶ್ವರ ದೇವರು. ಇದು ಕರಿಬೀರೇಶ್ವರ. ಇವತ್ತು ಹೋಮ ಇತ್ತು, ಗಂಗೆ ತರೋದಿತ್ತು. ನಾಳೆ ಕೆಂಡೋತ್ಸವ ಇರುತ್ತೆ, ಬಂಡಿ ಹಿಡಿತಾರೆ. ಈ ದೇವ್ರದೆಲ್ಲ ಉತ್ಸವ ಇರುತ್ತೆ. ಜಿಷ್ಣು ಅಂತ. ಗ್ರಾಮ ದೇವತೆ ಚನ್ನಪಟ್ಟಣ ದೇವರು. ನಿನ್ನೆ ರಾಮದೇವರೊಳಗೆ ಕರ್ಕೊಂಡೋಗಿ ಎಲ್ಲ ಪುಣ್ಯೋದನೆ ಮಾಡಿಸ್ಕೊಂಡು ತಗೊಂಡು ಬಂದ್ವಿ. ಅಲ್ಲಿ ದೃಷ್ಟಿ ಎಲ್ಲ ತೆಗೆಸ್ಕೊಂಡು ಮತ್ತೆ ಇವತ್ತು ಹೋಮ, ಪೂಜೆ, ಕಳಸ, 101 ಕಳಸ ಎಲ್ಲನೂ ಹೋಮ ಎಲ್ಲ ಮಾಡಿ ನೆರವೇರಿತ್ತು. ನಾಳೆ ಬೆಳಿಗ್ಗೆಯಿಂದಲೇ ಉತ್ಸವ ಮತ್ತು ಇಲ್ಲೇ ಬೊಮ್ಮನಹಳ್ಳಿ, ಚನ್ನಪಟ್ಟಣ ಎಲ್ಲ ಉತ್ಸವ ಇರುತ್ತೆ. ಆಮೇಲೆ ಸಂಜೆ ಕೆಂಡ್ಕೊಂಡ ಇರುತ್ತೆ. 7 ಗಂಟೆ 8 ಗಂಟೆಗೆ ಕೆಂಡ್ಕೊಂಡ ಇರುತ್ತೆ. ಮತ್ತು ಶನಿವಾರ ಪೂಜೆ, ಮತ್ತು ಭಾನುವಾರ ಮನೆಯಲ್ಲಿ ನಾನ್ ವೆಜ್, ನೆಂಟರಿಷ್ಟರಿಗೆಲ್ಲ ಬಂದವರಿಗೆಲ್ಲ ನಾನ್ ವೆಜ್ ಎಲ್ಲ ಊಟ ಎಲ್ಲ
ಕೊಡ್ತೀವಿ. ನಾನ್ ವೆಜ್ ತಳಿಗೆ ಕೊಡಲ್ಲ, ಹಂಗೆ ಅವ್ರ ಮನೆ ಇಲ್ಲ, ಅವ್ರ ಮನೆಯಲ್ಲೇ ಮಾಡ್ಕೊಡ್ತೀವಿ, ತಳಿಗೆ ಏನು ಕೊಡಲ್ಲ. ಓಕೆ. ಮೋಹನ್ ಅಂತ. ಸ್ಥಳೀಯರು. ಹಾಂ, ಸ್ಥಳೀಯ. ನೋಡಿ, ನಾಳೆ ಕೆಂಡೋತ್ಸವ ನಡೆಯುತ್ತಂತೆ. ಅದಕ್ಕೆಲ್ಲ ಈ ರೀತಿ ವ್ಯವಸ್ಥೆಯನ್ನು ಮಾಡಿದರೆ, ಮುಂಚೆ ಹಳೆಯ ದೇವಸ್ಥಾನ ಇಲ್ಲಿತ್ತು, ತದನಂತರ ನೂತನವಾಗಿ ದೇವಸ್ಥಾನವನ್ನು ಕೆಲವು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಅಲಂಕಾರ ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಖುಷಿ ಆಯಿತು. ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ಸಿಕ್ತು. ತ್ರಿವೇಣಿ ವ್ಲಾಗ್ಸ್ ಪೇಜನ್ನು ಫಾಲೋ ಮಾಡಿ. ಸೊ ರೀಲ್ ಇಷ್ಟ ಆದರೆ ಸಾಕಷ್ಟು ಶೇರ್ ಮಾಡಿ ಸ್ನೇಹಿತರೆ.